ಯಾವಾಗ ಈ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆರಂಭವಾಯಿತೋ ಆಗಿನಿಂದಲೂ ಕೂಡ ಅಮೇರಿಕ ಹಾಗೆ ಈ ವೆಸ್ಟರ್ನ್ ಕಂಟ್ರೀಸ್ಗಳೇನಿತ್ತು ಅವುಗಳ ಕಣ್ಣು ನಮ್ಮ ಭಾರತದ ಮೇಲಿದೆ. ಯಾಕಂದರೆ ಭಾರತ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ರಷ್ಯಾದಿಂದ ಅತ್ಯಂತ ಕಡಿಮೆ ದರದಲ್ಲಿ ತೈಲವನ್ನು ಇಂಪೋರ್ಟ್ ಮಾಡಿಕೊಳ್ತಾ ಇದೆ. ಹೀಗಾಗಿ ಅಮೇರಿಕ ಏನು ಪ್ಲ್ಯಾನ್ ಮಾಡ್ತಾ ಇದೆ ಅಂದರೆ ಒಂದು ಹೆಜ್ಜೆ ಮುಂದೆ ಹೋಗಿ ರಷ್ಯಾದಿಂದ ಯಾವೆಲ್ಲ ದೇಶಗಳು ತೈಲವನ್ನು ಪರ್ಚೇಸ್ ಮಾಡುತ್ತೆ ಆ ದೇಶಗಳಿಗೆ ಬರೋಬ್ಬರಿ 100% ಸುಂಕ ವಿಧಿಸುವಂಥ ಒಂದು ಟ್ಯಾರಿಫ್ ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಮುಂದಾಗಿದೆ. ಆದರೆ ಅಮೆರಿಕಾದ ಈ ಬೆದರಿಕೆ ಏನಿದೆ ಇದಕ್ಕೆಲ್ಲ ಹೆದರುವಂಥ ಕಾಲ ಹಿಂದೆನೇ ಹೋಯಿತು. ಭಾರತ ಈಗ ಯಾವುದಕ್ಕೂ ಕೂಡ ಹೆದರೋದಿಲ್ಲ. ತಾನು ಕೂಡ ಸದೃಢವಾಗಿ ನಿಂತಿದೆ. ಕೇವಲ ಒಂದು ದೇಶದ ಮೇಲೆ ಮಾತ್ರ ಅದು ಫ್ಯೂಯಲ್ಗೋಸ್ಕರ ಆಗಿರ್ಬೋದು, ತೈಲ, ಇಂಧನ ಅಥವಾ ಈ ಗ್ಯಾಸ್ಗೋಸ್ಕರ ಡಿಪೆಂಡ್ ಆಗಿಲ್ಲ. ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಕೂಡ ಭಾರತಕ್ಕೆ ಈ ತೈಲ, ಗ್ಯಾಸ್ ಎಲ್ಲವೂ ಕೂಡ ಬರುತ್ತೆ. ಹೀಗಾಗಿ ಈ ಬೆದರಿಕೆಗೆ ಭಾರತ ಒಂದು ಸ್ವಲ್ಪನೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಡೋಂಟ್ ಕೇರ್ ಅಂತ ಇದೆ. ನಮ್ಮ ದೇಶದ ಇಂಧನ ಭದ್ರತೆ ನಮಗೆ ಮುಖ್ಯ, ನಾವು ಯಾರ ಬೆದರಿಕೆಗೂ ಕೂಡ ಬಗ್ಗೋದಿಲ್ಲ ಅಂತ ಭಾರತ ಖಡಕ್ಕಾಗಿ ರಿಯಾಕ್ಟ್ ಮಾಡಿದೆ. ಈ ತೈಲ ಯುದ್ಧದ ಕಂಪ್ಲೀಟ್ ರಿಪೋರ್ಟ್ ಏನಿದೆ ಇವತ್ತಿನ DNA 3ನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. US 100% ಸುಂಕದ ಅಸ್ತ್ರ, ಇದು ಭಾರತಕ್ಕೆ ಶಾಕ್ ಆಗುತ್ತಾ? ಯಾವ ರೀತಿ ಸಾಗುತ್ತೆ ಈ ಒಂದು ಸುಂಕದ ಅಸ್ತ್ರ ಅಂತ ನೋಡ್ತಾ ಹೋಗೋಣ. ರಷ್ಯಾದಿಂದ ಯಾವೆಲ್ಲ ದೇಶಗಳು, ಪ್ರಮುಖವಾಗಿ ಟಾಪ್ 5 ದೇಶಗಳು, ಅತಿ ಹೆಚ್ಚಾಗಿ ಯಾವ ದೇಶಗಳು ರಷ್ಯಾದಿಂದ ತೈಲವನ್ನು ಪರ್ಚೇಸ್ ಮಾಡುತ್ತೆ ಅಂತಹ ದೇಶಗಳ ಮೇಲೆ 100% ಅಂದರೆ 100% ಟ್ಯಾಕ್ಸನ್ನು ವಿಧಿಸೋದಕ್ಕೆ ಟ್ರಂಪ್ ಅಥವಾ ಈ US ಸೆನೆಟರ್ಸ್ಗಳು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. ಸೆನೆಟರ್ಸ್ ಅಂದರೆ ನಥಿಂಗ್ ಬಟ್ ಈಗ ಇಲ್ಲಿ ಹೇಗೆ ಸದಸ್ಯರಿರ್ತಾರೆ, ಸಂಸತ್ತಿನ ಮೇಲ್ಮನೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರೇನು ಭಾರತದಲ್ಲಿರ್ತಾರೆ, ಅದೇ ರೀತಿ US ಅಲ್ಲಿ ಅವ್ರನ್ನ ಸೆನೆಟರ್ಸ್ ಅಂತ ಕರೀತಾರೆ. ಸೊ ಈ ಒಂದು ಹೊಸ ಪ್ಲ್ಯಾನನ್ನು ಅಲ್ಲಿರುವಂಥ ಸೆನೆಟರ್ಸ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ನಡುವೆ ರಷ್ಯಾದ ಆರ್ಥಿಕ ಮೂಲವನ್ನೇ ಕತ್ತರಿಸೋದಕ್ಕೆ ಮುಂದಾಗಿರುವ ಅಮೆರಿಕ ಈಗ ರಷ್ಯಾದಿಂದ ಅಗ್ಗದ ದರದಲ್ಲಿ ಕಚ್ಚಾ ತೈಲವನ್ನು ಪರ್ಚೇಸ್ ಮಾಡ್ತಾ ಇರುವಂತಹ ದೇಶಗಳ ಮೇಲೆ ಬರೋಬ್ಬರಿ 100% ಭಾರೀ ಸುಂಕ ಅಥವಾ ದಂಡವನ್ನು ವಿಧಿಸುವ ಹೊಸ ಮಸೂದೆಯನ್ನು ತರೋ ಮೂಲಕ ಭಾರತದಂತಹ ಮಿತ್ರ ರಾಷ್ಟ್ರಗಳಿಗೂ ಕೂಡ ಶಾಕ್ ನೀಡೋದಕ್ಕೆ ರೆಡಿಯಾಗಿದೆ. ರಿಪಬ್ಲಿಕನ್ ನಾಯಕ ಸೆನೆಟರ್ ಜಾನ್ ಥೂನ್ ನೇತೃತ್ವದಲ್ಲಿ ಸಿದ್ಧವಾಗಿರುವಂತಹ ಹಾಗೂ ಭಾರತ, ಚೀನಾ ಸೇರಿದಂತೆ 5 ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿ ಈ ಹೊಸ ಸುಂಕ ನೀತಿಯ ಮಸೂದೆಗೆ ಅಮೆರಿಕದ 60 ಸೆನೆಟರ್ಗಳು ಬೆಂಬಲವನ್ನು ಸೂಚನೆ ಮಾಡಿದ್ದಾರೆ. ಇದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪೂರ್ಣ ಆಶೀರ್ವಾದ ಕೂಡ ಇದೆ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ತಲ್ಲಣವನ್ನು ಸೃಷ್ಟಿಸಿರುವ ಈ ಮಸೂದೆ ಆಗಸ್ಟ್ ತಿಂಗಳ ಒಳಗೆ ಅಮೆರಿಕ ಸಂಸತ್ತಿನಲ್ಲಿ ಅಂಗೀಕಾರವಾಗುವಂತಹ ಸಾಧ್ಯತೆ ಇದ್ದು, ಇದು ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಚರ್ಚೆ ಈಗ ಜಾಗತಿಕ ಮಟ್ಟದಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಉಕ್ರೇನ್ ವಿರುದ್ಧದ ಯುದ್ಧಕ್ಕಾಗಿ ರಷ್ಯಾ ದೇಶ ಏನಿದೆ ಗಳಿಸ್ತಾ ಇರುವಂತಹ ತೈಲ ಆದಾಯವನ್ನು ಸಂಪೂರ್ಣವಾಗಿ ತಡೆಯೋದು ಈ ಮಸೂದೆಯ ಒಂದು ಮುಖ್ಯ ಉದ್ದೇಶ. ರಷ್ಯಾದಿಂದ ಅತಿ ಹೆಚ್ಚು ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಖರೀದಿಸುವಂತಹ ಜಗತ್ತಿನ ಟಾಪ್ 5 ದೇಶಗಳನ್ನು ಈ ಮಸೂದೆಯಲ್ಲಿ ಟಾರ್ಗೆಟ್ ಮಾಡಲಾಗಿದೆ. ಅದು ಮೊದಲನೇದಾಗಿ ಭಾರತ, ಚೀನಾ, ಸ್ಲೋವಾಕಿಯಾ, ಹಂಗೇರಿ, ಅಜರ್ಬೈಜಾನ್ ಎಲ್ಲವೂ ಕೂಡ ಇದರಲ್ಲಿ ಸೇರುತ್ತೆ. ಈ ಹಿಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲದೊಂದಿಗೆ ರಷ್ಯಾದಿಂದ ತೈಲವನ್ನು ಪರ್ಚೇಸ್ ಮಾಡುವಂಥ ದೇಶಗಳ ಮೇಲೆ 500% ಬೃಹತ್ ಸುಂಕ ವಿಧಿಸೋದಕ್ಕೆ ಯೋಜನೆಯನ್ನು ಮಾಡಲಾಗಿತ್ತು. ಆದರೆ ಒಂದಷ್ಟು ವಿಚಾರಗಳು ನಡೀತು. ಹೀಗಾಗಿ 500ರಿಂದ ಈಗ 100ಕ್ಕೆ ಅದು ಇಳಿಕೆಯಾಗಿದೆ. ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಥವಾ ಇದಕ್ಕೆ ಭಾರತ ಯಾವ ರೀತಿ ಉತ್ತರವನ್ನು ಕೊಟ್ಟಿದೆ ಅಂತ ನೋಡ್ತಾ ಹೋಗೋಣ. ಎಸ್, ಅಮೆರಿಕ ಏನೋ ಈ ರೀತಿ ಒಂದು ಗೊಡ್ಡು ಬೆದರಿಕೆಯನ್ನು ಹಾಕಿದೆ. ಈ ಹಿಂದೆ 500% ಟ್ಯಾಕ್ಸ್ನ ವಿಧಿಸಬೇಕು ಅನ್ನುವಂಥ ನಿರ್ಣಯ ಬಂದಿರುತ್ತೆ ಅಮೆರಿಕ ಕಡೆಯಿಂದ. ರಷ್ಯಾದಿಂದ ಈ ಟಾಪ್ 5 ದೇಶಗಳು ಅಂದರೆ ಯುರೋಪಿಯನ್ ರಾಷ್ಟ್ರಗಳು ಕೂಡ ತಗೊಳ್ತಾ ಇವೆ. ಬಟ್ ಸ್ಟಿಲ್ ಯುರೋಪಿಯನ್ ರಾಷ್ಟ್ರಗಳಿಗೆ ಅಮೆರಿಕ ವಿನಾಯಿತಿಯನ್ನು ನೀಡ್ತಾ ಇದೆ. ಅದಕ್ಕೆ ಒಂದಷ್ಟು ಕಾರಣ ಕೂಡ ಇದೆ. ಬಟ್ ಈ ಟಾಪ್ 5 ರಾಷ್ಟ್ರಗಳು ಸ್ಲೋವೇಕಿಯಾ ಅಥವಾ ಭಾರತ, ಚೀನಾ ಇದೆಲ್ಲದಕ್ಕೂ ಕೂಡ 500% ವಿಧಿಸಬೇಕು ಅಂತ ಈ ಹಿಂದೆ ಚರ್ಚೆಯಾಗಿತ್ತು. ಬಟ್ ಈಗ ಅದು 100ಕ್ಕೆ ಇಳಿಕೆಯಾಗಿದೆ. ಹಾಗೆ ಇದಕ್ಕೆ ಭಾರತ ಏನು ಹೇಳ್ತಾ ಇದೆ? ಅಮೆರಿಕಾದ ಬೆದರಿಕೆಗೆ ಭಾರತ ಡೋಂಟ್ ಕೇರ್ ಅಂತ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಮಗೇನು ಹೆದರಿಕೆ ಇಲ್ಲ, ನೀವೆಷ್ಟಾರು ನಿಮ್ಮ ಸುಂಕಾಸ್ತ್ರವನ್ನು ಪ್ರಯೋಗ ಮಾಡಿ ಯಾವುದಕ್ಕೂ ಕೂಡ ನಾವು ಬಗ್ಗೋದಿಲ್ಲ, ನಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ, ಯಾವುದೋ ಒಂದೇ ದೇಶದ ಮೇಲೆ ನಾವು ಡಿಪೆಂಡ್ ಆಗಿಲ್ಲ ಅಂತ ಭಾರತ ಹೇಳ್ತಾ ಇದೆ. ನಮ್ಮ ಇಂಧನ ಭದ್ರತೆ ನಮಗೆ ಮುಖ್ಯ ಅಂತ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನಮಗೆ ನಮ್ಮ ನಾಗರಿಕರು ಮುಖ್ಯ, ನಾಗರಿಕರ ಹಿತಾಸಕ್ತಿ ಮುಖ್ಯ, ನಮ್ಮ ದೇಶದ ಭದ್ರತೆ ಮುಖ್ಯ. ಹೀಗೆ ಒಂದಷ್ಟು ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ ಅವರು.
ಅತ್ತ ಅಮೆರಿಕ ಸುಂಕದ ಬೆದರಿಕೆ ಹಾಕ್ತಾ ಇದ್ದಂತೆ ಇತ್ತ ಭಾರತ ತನ್ನ ನಿಲುವನ್ನು ಅಷ್ಟೇ ಕಠಿಣವಾಗಿ ವ್ಯಕ್ತಪಡಿಸುವ ಮೂಲಕ ಡೋಂಟ್ ಕೇರ್ ಅಂತ ಹೇಳಿದೆ. ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಮಾತಾಡಿದ್ರು. ಅಮೆರಿಕದ ಪ್ರಸ್ತಾವಿತ ಕಾನೂನಿನ ಬೆಳವಣಿಗೆಗಳನ್ನು ಭಾರತ ಸರ್ಕಾರ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಆದರೆ ನಮ್ಮ ದೇಶದ 140 ಕೋಟಿ ಜನರ ಇಂಧನ ಅಗತ್ಯತೆ ಮತ್ತು ಭದ್ರತೆ ನಮಗೆ ಮೊದಲು ಅಂತ ಸ್ಪಷ್ಟವನ್ನ ಪಡಿಸಿದ್ದಾರೆ. ಯಾವುದೇ ಒಂದು ದೇಶದ ಮೇಲೆ ಭಾರತ ಇಂಧನಕ್ಕಾಗಿ ಡಿಪೆಂಡ್ ಆಗಿಲ್ಲ ಮತ್ತು ಜಗತ್ತಿನ ವಿವಿಧ ರಾಷ್ಟ್ರಗಳಿಂದ ತೈಲ ಪರ್ಚೇಸ್ ಮಾಡಬೇಕಾದ್ರೆ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಯೇ ನಮಗೆ ಪರಮೋಚ್ಚ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದೆ. ಹಾಗೆ ಈ ಬೆದರಿಕೆಗಳ ನಡುವೆಯೂ ರಷ್ಯಾದೊಂದಿಗಿನ ತೈಲ ವ್ಯಾಪಾರ ಕಂಟಿನ್ಯೂ ಮಾಡುವಂಥ ಸುಳಿವನ್ನು ಭಾರತ ನೀಡಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಭಾರತೀಯ ಹಡಗುಗಳು ಸಂಚಾರ ಸುರಕ್ಷಿತವಾಗಿದೆ ಅಂತ ಒಂದು ಭರವಸೆಯನ್ನು ಕೂಡ ನೀಡಿದೆ. ಹಾಗಾದ್ರೆ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. The proposed Senate bill, we are closely following these developments and we are aware of the proposed legislation. That is what I have to say. On the number of Indian vessels which are there in the Persian Gulf, as of today, we have, as you all know, that there is regular traffic between India and the Persian Gulf region. We have 7 Indian ships which are there in Persian Gulf. Indian flag ships which are there in Persian Gulf. As far as buying oil, we buy oil from various countries in the world. ಎಸ್, ನಮಗೆ ಗೊತ್ತಿರುವಂಥ ವಿಚಾರ, ಈ ಹಿಂದೆ ಹಾರ್ಮುಜ್ ಜಲಸಂಧಿ ಬಂದಾದಾಗ ಗಲ್ಫ್ ರಾಷ್ಟ್ರಗಳ ಮೇಲೆ ನಮ್ಮ ಭಾರತ ಡಿಪೆಂಡ್ ಆಗಿತ್ತು ಇಂಧನಕ್ಕಾಗಿ, ತೈಲಕ್ಕಾಗಿ, ಗ್ಯಾಸ್ಗಾಗಿ, ಎಲ್ಲವೂ ಕೂಡ ಅನಿಲಕ್ಕಾಗಿ. ಬಟ್ ಯಾವಾಗ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಯಿತೋ ಆಗ ಭಾರತ ಏನು ಮಾಡ್ತು, ರಷ್ಯಾದಿಂದ ಹೆಚ್ಚಿಗೆ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಶುರುವಾಯಿತು. ನಿಜಕ್ಕೂ ಈ ಇಂಪೋರ್ಟ್ನ ಪ್ರಮಾಣ ಏನಿತ್ತು ದಾಖಲೆಯನ್ನು ಬರೆದಿದೆ. ಜೂನ್ನಲ್ಲಿ ಭಾರತದ ಹೊಸ ದಾಖಲೆ ಎಷ್ಟು ಮಟ್ಟದಲ್ಲಿ ಅಥವಾ ಎಷ್ಟು ವೆಚ್ಚದಲ್ಲಿ ಇದು ಇಂಪೋರ್ಟ್ ಮಾಡ್ಕೊಂಡಿದೆ ಅಂತ ನೋಡ್ತಾ ಹೋಗೋಣ ಭಾರತ. ಇದರ ಜೊತೆಗೆ ಅತ್ಯಂತ ಅಗ್ಗವಾಗಿಯೂ ಕೂಡ ಭಾರತಕ್ಕೆ ತೈಲ ಸಿಕ್ಕಿದೆ ರಷ್ಯಾ ಕಡೆಯಿಂದ. ವಿಶ್ವದ ದೊಡ್ಡಣ್ಣ ಅಮೆರಿಕಾದ ಅಬ್ಬರ ಮತ್ತು ಪಾಶ್ಚಿಮಾತ್ಯರ ಕಠಿಣ ನಿರ್ಬಂಧಗಳಿಗೆ ಭಾರತ ಬಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಹೊಸ ಸ್ಟ್ಯಾಟಿಸ್ಟಿಕ್ಸ್ ಸಾಕ್ಷಿಯಾಗಿದ್ದು. ಕಳೆದ ಜೂನ್ ತಿಂಗಳ ಒಂದೇ ತಿಂಗಳಲ್ಲಿ ಭಾರತ ರಷ್ಯಾ ತೈಲ ಆಮದಿನಲ್ಲಿ 34% ಭಾರಿ ಏರಿಕೆ ಕಾಣುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದೆ. ರಷ್ಯಾ ಉಕ್ರೇನ್ ಯುದ್ಧ ಶುರು ಆದಾಗಿನಿಂದಲೂ ಕೂಡ ರಿಯಾಯಿತಿ ದರದಲ್ಲಿ ತೈಲವನ್ನು ಭಾರತ ಪರ್ಚೇಸ್ ಮಾಡ್ತಾ ಇದೆ ರಷ್ಯಾ ಕಡೆಯಿಂದ. ಕೇವಲ ಒಂದೇ ತಿಂಗಳಲ್ಲಿ ಸುಮಾರು 4.5 ಬಿಲಿಯನ್ ಯೂರೋ ಅಂದರೆ 41,000 ಕೋಟಿ ರೂಪಾಯಿ ಮೌಲ್ಯದ ತೈಲವನ್ನು ಇಂಪೋರ್ಟ್ ಮಾಡಿಕೊಂಡಿದ್ದು. ಇದರೊಂದಿಗೆ ರಷ್ಯಾದ ಒಟ್ಟು ತೈಲ ರಫ್ತಿನ 36% ಪಾಲನ್ನು ಹೊಂದೋ ಮೂಲಕ ಚೀನಾ ಬಿಟ್ಟರೆ ರಷ್ಯಾದ 2ನೇ ಅತಿ ದೊಡ್ಡ ತೈಲ ಖರೀದಿದಾರ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ. ಈ ಅಗ್ಗದ ತೈಲ ಖರೀದಿಯಿಂದ ಭಾರತಕ್ಕೆ ದೊಡ್ಡ ಆರ್ಥಿಕ ಲಾಭ ಸಿಗ್ತಾ ಇದೆ. ಇದರ ಜೊತೆಗೆ ರಷ್ಯಾದ ಆರ್ಥಿಕತೆಗೂ ಕೂಡ ಭಾರಿ ಬಲ ಸಿಕ್ಕಿದ್ದು. ಇದೇ ಕಾರಣಕ್ಕೆ ಅಮೆರಿಕ ಕೆಂಡಾಮಂಡಲವಾಗಿದೆ. ಹೀಗಾಗಿ ಭಾರತವನ್ನು ಹಣಿಯೋದಕ್ಕೆ ಈಗ ಸುಂಕದ ಅಸ್ತ್ರ ಹಿಡಿದು ನಿಂತಿದೆ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಯಾಕಂದ್ರೆ ರಷ್ಯಾಗೂ ಲಾಭ ಆಗ್ತಾ ಇದೆ. ಉಕ್ರೇನ್ ವಿರುದ್ಧ ಯುದ್ಧವನ್ನ ನಿಲ್ಲಿಸಬೇಕು ಅಂದ್ರೆ ಆರ್ಥಿಕತೆ ಕಡಿಮೆ ಆಗಬೇಕು ರಷ್ಯಾದು. ಹೀಗಾಗಿ ಟ್ರಂಪ್ ಅಥವಾ ಅಮೆರಿಕ ಸಂಸತ್ತು ಈ ರೀತಿ ಪ್ಲಾನ್ನ ಯೋಜನೆ ಮಾಡಿದೆ. ಇದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಮುಂಚೆ 500% ಸುಂಕ ಹೇರಬೇಕು ರಷ್ಯಾದಿಂದ. ಯಾವೆಲ್ಲ ಈ ಟಾಪ್ 5 ದೇಶಗಳು ಯಾವೆಲ್ಲ ತೈಲವನ್ನು ಖರೀದಿ ಮಾಡ್ತವೆ ಅತಿ ಹೆಚ್ಚಾಗಿ, ಆ ದೇಶಗಳ ಮೇಲೆ 500% ಸುಂಕವನ್ನು ವಿಧಿಸಬೇಕು ಅನ್ನುವಂಥ ನಿರ್ಧಾರ ಇತ್ತು. ಆದರೆ ಇದು 100% ಇಳಿಕೆಯನ್ನು ಕಂಡಿದೆ. ಇದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. 500ರಿಂದ 100ಕ್ಕೆ ಅಮೆರಿಕ ಇಳಿದಿದೆ. ಆರಂಭದಲ್ಲಿ 500% ಸುಂಕ ವಿಧಿಸೋದಕ್ಕೆ ಅಮೆರಿಕ ಸೆನೆಟ್ ಅಥವಾ ಅಲ್ಲಿರುವಂಥ ಸೆನೆಟರ್ಸ್ಗಳು ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಇದು ಜಾಗತಿಕ ಆರ್ಥಿಕವಾಗಿ ಸಾಕಷ್ಟು ಹೊಡೆತವನ್ನು ಬೀರುತ್ತೆ ಅನ್ನೋ ಭೀತಿಯಿಂದ ಸುಂಕದ ಪ್ರಮಾಣವನ್ನು 100ಕ್ಕೆ ಇಳಿಕೆ ಮಾಡಲಾಗಿದೆ. ತನ್ನ ಪರಮಾಣು ರಿಯಾಕ್ಟರ್ಗಳಿಗೆ ಬೇಕಾದ ರಷ್ಯಾ ಯುರೇನಿಯಂಗೆ ಅಮೆರಿಕ ಡಿಸ್ಕೌಂಟ್ ನೀಡಿದೆ. ಅಂದರೆ ತನಗೇನು ಬೇಕೋ ಅದಕ್ಕೆ ಡಿಸ್ಕೌಂಟ್ ಕೊಟ್ಕೊಂಡು ಅದು ತಗೊಳುತ್ತೆ. ಬಟ್ ಬೇರೆ ದೇಶಗಳನ್ನು ಆರ್ಥಿಕವಾಗಿ ಕಟ್ಟಿ ಹಾಕುವಂಥ ಪ್ರಯತ್ನ. ಅಮೆರಿಕಾದ ಈ ಹೊಸ ಮಸೂದೆಯಲ್ಲಿ ವಿಚಿತ್ರವಾದ ಇಬ್ಬಂದಿ ನೀತಿ ಇದೆ. ಆರಂಭದಲ್ಲಿ ರಷ್ಯಾದಿಂದ ಯಾವೆಲ್ಲ ದೇಶಗಳು ತೈಲವನ್ನು ಪರ್ಚೇಸ್ ಮಾಡುತ್ತೆ ಆ ದೇಶಗಳ ಮೇಲೆ 500% ಸುಂಕ ವಿಧಿಸೋದಕ್ಕೆ ಪ್ಲಾನ್ ಮಾಡಿದ್ದ ಅಮೆರಿಕ ಸೆನೆಟ್ ನಂತರ ಜಾಗತಿಕ ಆರ್ಥಿಕ ಹೊಡೆತದ ಭೀಕರ ಪರಿಣಾಮವನ್ನು ಅರಿತು ಅದರ ಪ್ರಮಾಣವನ್ನು 100ಕ್ಕೆ ಇಳಿಸಿದೆ. ಇನ್ನು ವಿಶೇಷ ಅಂದರೆ ತನಗೆ ಬೇಕಾಗಿರುವಂತಹ ಯುರೇನಿಯಂ ಅನ್ನು ರಷ್ಯಾದಿಂದಲೇ ಪರ್ಚೇಸ್ ಮಾಡೋದಕ್ಕೆ ಅಮೆರಿಕ ವಿನಾಯಿತಿಯನ್ನು ಪಡ್ಕೊಂಡಿದೆ ಅನ್ನುವಂಥ ಮಾಹಿತಿ. ಹಾಗೂ ತನ್ನ ಯುರೋಪಿಯನ್ ಮಿತ್ರ ರಾಷ್ಟ್ರಗಳಿಗೂ ಕೂಡ ರಿಯಾಯಿತಿ ನೀಡಿ ಭಾರತ ಮತ್ತು ಚೀನಾವನ್ನು ಮಾತ್ರ ಟಾರ್ಗೆಟ್ ಮಾಡಿದೆ ಅಮೆರಿಕ.
ಆದರೂ ಕೂಡ ಈ ಹೊಸ ಸುಂಕ ನೀತಿಯ ಮಸೂದೆಯಲ್ಲಿ ಅಮೆರಿಕ ಅಧ್ಯಕ್ಷರಿಗೆ ಒಂದು ವಿಶೇಷ ಅಧಿಕಾರವನ್ನು ನೀಡಲಾಗಿದೆ. ಅದರ ಅನ್ವಯ ಭಾರತದಂತಹ ಮಿತ್ರ ರಾಷ್ಟ್ರಗಳಿಗೆ ಬೇಕಿದ್ರೆ ಈ ಭಾರೀ ಸುಂಕದಿಂದ ವಿನಾಯಿತಿ ನೀಡುವಂತಹ ಮುಕ್ತ ಅವಕಾಶ ಹಾಗೂ ಕಿಟಕಿಯನ್ನು ಕೂಡ ತೆರೆದಿಡಲಾಗಿದೆ. ಹೀಗಾಗಿ ಒಂದು ಕಡೆ ಈ ಅಮೆರಿಕ ತನ್ನ ಸುಂಕದ ನೀತಿಯ ಮೂಲಕ ಭಾರತವನ್ನು ಕಟ್ಟಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದೆ. ಆದರೆ ಪ್ರಧಾನಿ ಮೋದಿ ನೇತೃತ್ವದ ಭಾರತ ಸರ್ಕಾರ ಮಾತ್ರ ನಮಗೆ ನಮ್ಮ ದೇಶದ ಜನರ ಹಿತಾಸಕ್ತಿಯೇ ಮುಖ್ಯ, ಕೇವಲ ಒಂದು ನೇಷನ್ ಮೇಲೆ ನಾವು ಡಿಪೆಂಡ್ ಆಗಿಲ್ಲ, ಹೀಗಾಗಿ ನಾವು ಇದಕ್ಕೆ ಕೇರೆ ಮಾಡಲ್ಲ ಅಂತ ತಿರುಗೇಟನ್ನು